ಬಟ್ ನಾನು ಎಲ್ಲರಿಗೂ ಭಯ ಪಡ್ತೇನೆ. ಒಂದು ಶ್ಲೋಕ ಹೇಳ್ಬಿಡ್ತೇನೆ. ಆ ಶ್ಲೋಕನೇ ಹೆಚ್ಚಾಗಿ ಈ ಪುಸ್ತಕವನ್ನು ವರ್ಣಿಸ್ತದೆ ಅಂತ ನನಗನ್ನಿಸ್ತದೆ. ಆ್ಯಕ್ಚುಲಿ ನಾವೆಲ್ಲ ಗುರುಗಳ ದರ್ಶನಕ್ಕೆ ಹೋದಾಗ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತಾರೆ, ಬಟ್ ಅದು ಬೇಡ ಹೆಸರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಯ ಶ್ಲಾಘಯ ಚಕ್ಷುರ್ ನಿಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಕನ್ನಡದ ಅರ್ಥ, ಅಜ್ಞಾನವೆಂಬ ಕತ್ತಲಲ್ಲಿದ್ದ ನನಗೆ ಜ್ಞಾನವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿ ಬೆಳಕಿನತ್ತ ಕರ್ಕೊಂಡು ಹೋದ ಗುರುವೇ ನಿನಗೆ ನಮಸ್ಕಾರಗಳು. ಅಷ್ಟೇ ಸಾಕನ್ನಿಸ್ತದೆ ಈ ಪುಸ್ತಕದ ಬಗ್ಗೆ ಹೇಳೋದು. ಯಾಕಂದ್ರೆ ನಾನು ತುಂಬ ಅಜ್ಞಾನದಲ್ಲಿದ್ದೆ. ಈ ಪುಸ್ತಕವನ್ನು ಓದಿ, ಒಂದು ಪುಸ್ತಕ ಬರ್ತದೆ ಗುರುಗಳು ಆದೇಶ ಮಾಡಿದ್ದಾರೆ ಓದಬೇಕಂತ ಅಂತ ನನಗೆ ವಿಶ್ವನಾಥಣ್ಣ ಹೇಳಿದ. ಬಚಾವಾದೆ ನಾನು ಅಂತ ಅನಿಸ್ತು. ಯಾಕಂದ್ರೆ ಓದಿ ಅಂತ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ರಿ ಅಂತ ಅವ್ರು ಹೇಳಲಿಲ್ಲ ನನಗೆ. ಆನಂತರ ಸಹೋದರಿ ಇಲ್ಲಿ ಬಂದಾಗ ಕೇಳಿದ್ರು ಇವರು, ಓದಿದ್ರ ಸರ್? ಮತ್ತೆ ಬಚಾವಾದ. ಅವರು ಹೇಳಿದ್ರು, ಗುರುಗಳು ಕೇಳಿದ್ರು ಓದಿದ್ರ ಅಂತ. ಓದ್ತಾ ಇದ್ದೇನೆ. ಭಗವದ್ಗೀತೆಯನ್ನು ಓದಿದ್ದೀವಿ. ಅರ್ಥ ಮಾಡ್ಕೊಂಡಿದ್ದೀರ? ಇಲ್ಲ. ಫಸ್ಟ್ ಸ್ಟೇಜ್ ಓದುವುದು, ಎರಡನೇ ಸ್ಟೇಜ್ ಅರ್ಥ ಮಾಡ್ಕೊಳ್ಳೋದು, ಮೂರನೇ ಸ್ಟೇಜ್ ಜೀರ್ಣಿಸಿಕೊಳ್ಳುವುದು ಅಥವಾ ಅದನ್ನು ಅನುಷ್ಠಾನಕ್ಕೆ ತರುವುದು. ಅದು ಅಸಾಧ್ಯವಾದ ಮಾತು. ಈಗ ನಾವು ಓದ್ತಾ ಇದ್ದೇವೆ ಅಷ್ಟೇ. ಬಟ್ ಈ ಪುಸ್ತಕವನ್ನು ಪುಸ್ತಕ ಅಂತ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗುತ್ತೆ. ಇದು ಪುಸ್ತಕ ಅಂತ ಅಂದ್ರೆ ಸ್ವಲ್ಪ ಡಿಗ್ರೇಡ್ ಮಾಡ್ದಂಗೆ ಆಗ್ತದೆ. ನೀವು ಸ್ವಲ್ಪ ಓದ್ತೆ ಹೋದೆ. ಈ ಕಷ್ಟ ನನಗೆ ಮೊದಲೊಮ್ಮೆ ಬಂದಿತ್ತು. ನಾನು ಶೃಂಗೇರಿಯಲ್ಲಿ ಇನ್ಸ್ಪೆಕ್ಟರ್ ಆದಾಗ ಜಗದ್ಗುರುಗಳು ಮತ್ತೆ ಒಬ್ಬ ಫಾರಿನ್ ಇಂಟರ್ವ್ಯೂವರ್ ಮಧ್ಯೆ ಒಂದು ಇಂಟರ್ವ್ಯೂ ಆಗತ್ತೆ. ಅದು ವರ್ಬಟಿಸಮ್ ಆಗಿ ಒಂದು ಬುಕ್ ಬಂದಿದೆ. ಅದಕ್ಕೆ ಡೈಲಾಗ್ ವಿತ್ ಗುರು ಅಂತ ಕೊಟ್ಟಿದ್ದಾರೆ. ಅದನ್ನು ನಾನು 5 ವರ್ಷ ಓದಿದ್ದೇನೆ ಅರ್ಥ ಆಗ್ಬೇಕಾದ್ರೆ. ಇದ್ದಿದ್ದು ಬರೀ 102 ಪೇಜ್. 102 ಪೇಜಿನ ಒಂದು ದ ಡಿಸ್ಕಷನ್ ಬಿಟ್ವೀನ್ ದ ಇಂಟರ್ವ್ಯೂವರ್ ಆ್ಯಂಡ್ ಶ್ರೀ ಜಗದ್ಗುರು ಅರ್ಥ ಮಾಡ್ಕೊಳ್ಬೇಕಾದ್ರೆ 5 ರಿಂದ 6 ವರ್ಷ ತೊಗೊಳ್ತು. ಓದಲಿಕ್ಕೆ ಸುಮಾರು ಸರಿ ಓದಿದೆ, ಒಂದು 50 ಸತಿ ಓದಿದೆ. ಅರ್ಥ ಆಗಬೇಕಾದ್ರೆ 6 ವರ್ಷ ತೊಗೊಳ್ತು. ಇದು ಯಾವಾಗ ತೊಗೊಳ್ತದೋ ನನಗೆ ಗೊತ್ತಿಲ್ಲ. ಇದು ಬೇಗ ಅರ್ಥ ಆಗಬೇಕಂದ್ರೆ ಈ ಪುಸ್ತಕವನ್ನು ಗುರುಗಳ ಹಸ್ತದಿಂದ ಕೊಟ್ಟು ಆ ವಿಶೇಷ ಜ್ಞಾನವನ್ನು ಕೊಟ್ಟರೆ ಮಾತ್ರ ಸಾಧ್ಯ ಇದೆ ಅಂತ ಅನಿಸ್ತದೆ. ಈ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಪುಸ್ತಕ ಅಂತ ಹೇಳ್ತೀನಿ, ಬೇಜಾರು ಮಾಡಬೇಡಿ. ಡಿಕ್ಷನರಿ ಪಕ್ಕಕ್ಕೆ ಬಂತು. ಡಿಕ್ಷನರಿ ಇಲ್ಲದೆ ಇದನ್ನು ಓದಲಿಕ್ಕೆ ಆಗೋದಿಲ್ಲ. ಇದರಲ್ಲಿರೋ ಶಬ್ದಗಳನ್ನು ನಾವು ಕಷ್ಟ. ಈಗ ಸಂಜಯ್ ಸರ್ ನಾವು ಬರೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಹೇಳಿದ್ರು. ಇದು ಒಂದು ಸೈನ್ಸ್ ಬಗ್ಗೆ ಹೇಳಿದ್ರು. ಮಗು ಗರ್ಭಾವಸ್ಥೆಯಿಂದ ಹೇಗಿತ್ತು, ಅದು ಹೇಗೆ ಯಾವಾಗ ಶ್ವಾಸ ಪಡೆದುಕೊಳ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸಿದ್ರು. ಆ ಚಾಪ್ಟರ್ ನಾನು ಓದಿದ್ದೆ, ಏನೂ ಅರ್ಥ ಆಗಿರಲಿಲ್ಲ. ಅಂದರೆ ಈ ಪುಸ್ತಕವನ್ನು ಓದಬೇಕಾದ್ರೆ ಪಕ್ಕಕ್ಕೆ ಒಬ್ಬರು ಡಾಕ್ಟರ್ ಇರಬೇಕು, ಇನ್ನೊಂದು ಕಡೆಗೆ ವಿಜ್ಞಾನಿಗಳಿರಬೇಕು, ಇನ್ನೊಂದು ಕಡೆಗೆ ಆರ್ಕಿಟೆಕ್ಟ್ ಇರಬೇಕು, ಇನ್ನೊಂದು ಕಡೆಗೆ ಇಂಜಿನಿಯರ್ ಇರಬೇಕು, ಒಬ್ಬ ಹುಚ್ಚನೂ ಇರಬೇಕು. ಯಾವುದೋ ಮಗು ತುಂಬಾ ವಿಚಿತ್ರ ಜನಗಳು ನಮ್ಗೆ ಬೇಕಾಗ್ತದೆ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳೋದಿದ್ರೆ. ಓದ್ಲಿಕ್ಕೆ ಏನು ಕಷ್ಟ ಇಲ್ಲ. ಇಂಗ್ಲಿಷ್ನಲ್ಲಿ